ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 9ನ ವೀಡಿಯೋ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎದ್ದು ಎಕ್ಸಸೈಸ್ನ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಪರವಾಗಿಲ್ಲ, ಕಾಲು ನೋವೆಲ್ಲ ಕಡಿಮೆ ಆಗಿದೆ. ಹಾಗಾಗಿ ಎಕ್ಸಸೈಸ್ನ ಮಾಡ್ಕೊಳ್ಳೋಣ ಅಂತ ಇದ್ದೆ. ಲೋವರ್ ಬಾಡಿ ಎಕ್ಸಸೈಸ್ ಮಾಡಿರೋದ್ರಿಂದ, ಕಾಲು ಪೇನ್ ಇರೋದ್ರಿಂದ ಇನ್ನೂ ಸ್ವಲ್ಪ ಹಾಗೇನೇ ಇದೆ. ತುಂಬ ನೋವಾಗ್ಬೋದೇನೋ ಮತ್ತು ಎಕ್ಸಸೈಸ್ನ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇವತ್ತು ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ. ಹಾಗಾಗಿ ಸೂರ್ಯ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಬೆಳ್ಳಿ ಫ್ಯಾಟ್ ಕರಗಲಿಕ್ಕೆ ಎಕ್ಸಸೈಸ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೂರ್ಯ ನಮಸ್ಕಾರನ ಮಾಡಿದಾಗ ನನಗೆ ನನ್ನ ಚಿಟ್ಟು ಟ್ಯೂಷನ್ ಇಟ್ಕೊಂಡು ಹೋಗ್ತೀನಲ್ಲ, ಅಲ್ಲಿ ಒಬ್ಬರು ಒಂದು ಯೋಗ ಕ್ಲಾಸ್ಗೆ ಹೋಗ್ತಿರಂತೆ. ಅವ್ರು ಹೇಳ್ತಾಯಿದ್ರು 108 ಸಲ ಮಾಡಬೇಕು, ಏನೋ ಮಂಡಲಗಳೆಲ್ಲ ಇರುತ್ತಂತಲ್ಲ, ಅಷ್ಟಮಂಡಲ ಅದು ಯಾವುದಾದ್ರು ಹೇಳಿದ್ರು, ನನಗೆ ಅದು ಸರಿಯಾಗಿ ಗೊತ್ತಿಲ್ಲ. ಅದ್ರ ಪ್ರಕಾರವಾಗಿ ನಾವು 108 ಸಲ ಮಾಡಿದ್ರೆ ಒಳ್ಳೆಯದು ಅಂತೆಲ್ಲ ಹೇಳ್ತಿದ್ರು. ಅದು ಬಿಟ್ಟು ಅಷ್ಟಾಗಲಿಲ್ಲ ಅಂದರೆ ಒಂದು 21 ಟೈಮ್ ಮಾಡಿದ್ರು ಕೂಡ, ಅಂದರೆ 21 ಸಲ ಮಾಡಿದ್ರು ಕೂಡ ಒಳ್ಳೆಯದು ಅಂತ ಕೂಡ ಹೇಳ್ತಾಯಿದ್ರು. ಅದಕ್ಕೆ ನಾನು 21 ಸಲ ಮಾಡೋಣ ಇವತ್ತು. ಇನ್ನು ನೆಕ್ಸ್ಟ್ ಎಕ್ಸಸೈಸ್ನ ಮಾಡೋಣ ನಾಳೆಯಿಂದ ಅಂತೇಳಿ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಕಾಲು ನೋವು, ಈ ರೀತಿ ಕಾಲು ನೋವು ಬಂದಾಗ ಎಕ್ಸಸೈಸ್ ಆದಮೇಲೆ ಒಂದೆರಡು ದಿನ ಗ್ಯಾಪ್ ಕೊಟ್ಟು ಅದಾದ ನಂತರ ಸಿಂಪಲಾಗಿ ಎಕ್ಸಸೈಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇನ್ನು ನಾನು ಕೂಡ ಎಕ್ಸಸೈಸ್ ಮಾಡ್ಕೊಳ್ಳೋಣ ಅಂತ ಇದ್ದಿದ್ದೀನಿ. ಮತ್ತು ಡೆಟಾಕ್ಸ್ ವಾಟರ್ನು ಕೂಡ ಕುಡ್ದಾಯಿತು, ಬೆಳಗ್ಗೆನೇ ತೊಗೊಂಡೆ. ನಾನು ಆಲ್ರೆಡಿ ತೋರಿಸಿದ್ದೀನಿ ಡೆಟಾಕ್ಸ್ ವಾಟರ್ ಯಾವ್ದು ಅಂತ. ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ, ಮನೇಲಿ ಏನಿದೆ ಅದನ್ನು ಮಾಡ್ಕೊಂಡು ಕುಡೀರಿ. ನಾನು ಸೋಪು ಮತ್ತು ಒಂದು ಜೀರಿಗೆನ ಕುದಿಸ್ಬಿಟ್ಟು ಕುಡಿದಿತ್ತು ನೀರನ್ನು, ಡೆಟಾಕ್ಸ್ ವಾಟರ್ ಅದು ತೊಗೊಂಡೆ. ನಿಮ್ಮ ಮನೇಲಿ ಏನಿದೆ, ಜೀರಿಗೆ ನೀರಿದ್ರೂ ಪರವಾಗಿಲ್ಲ, ಜೀರಿಗೆ ಕಷಾಯನೇ ಮಾಡಿಕೊಂಡು ಕುಡೀರಿ ಆರಾಮಾಗಿ. ಅದೇ ಕುಡಿಬೇಕು ಇದೇ ಕುಡಿಬೇಕು ಅನ್ನೋದೇನಿಲ್ಲ. ಎಕ್ಸಸೈಸ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಪೇಯ್ನ್ ಇರೋದ್ರಿಂದ ಪೇಯ್ನ್ ರಿಲೀಫ್ಗೋಸ್ಕರ ಎಕ್ಸಸೈಸ್ನ ಬಿಟ್ಬಿಡ್ಬೇಡಲ್ಲ, ಬಾಡಿನ ಸ್ಟ್ರೆಚ್ ಮಾಡಬೇಕಲ್ಲ ಅಂತೇಳಿ ಸಿಂಪಲ್ ಎಕ್ಸಸೈಸ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೂರ್ಯ ನಮಸ್ಕಾರನ ಮಾಡ್ಕೊತಾ ಇದ್ದೀನಿ. ಸೂರ್ಯ ನಮಸ್ಕಾರ ನಾನು ಕೂಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ವೀಡಿಯೋಸ್ ಎಲ್ಲ ನೋಡೇ ಕಲಿತು ಮಾಡ್ತಾ ಇರೋದು. ಹಾಗಾಗಿ ನಿಮಗೂ ಕೂಡ ಯೂಸ್ ಆಗುತ್ತೆ, ನೋಡಿಕೊಂಡು ಮಾಡ್ಕೋಬೋದು. ಬಟ್ ಕ್ಲಿಯರಾಗಿ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ನನಗೆ ಯಾರೋ ಕ್ಯಾಮ್ರಾಮನ್ ಇಲ್ವಲ್ಲ, ನಾನೇ ಮಾಡ್ಕೊಬೇಕು. ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ಸರಿ, ನೆಕ್ಸ್ಟು ಸ್ಟಾರ್ಟ್ ಮಾಡೋಣ. ಈ ಆ್ಯಂಗಲಲ್ಲಿ ನಿಂತ್ಕೋತೀನಿ.
ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ ಆಗಿದೆ. ಸಾಕು, ತುಂಬ ಕಾಲು ಪೇನ್ ಇತ್ತಲ್ಲ, ಇಷ್ಟನ್ನ ಮಾಡಿಕೊಂಡ್ರು ಅಂದರೆ ಸಾಕು. ಇನ್ನು ಮನೆ ಕೆಲಸಗಳು ಬೆಜ್ಜಾನಿದೆ, ಕೆಲಸಗಳನ್ನ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಶೆಕೆ, ಎಣ್ಣೆ ಬೇರೆ ಹಾಕಿದ್ದೀನಲ್ವಾ, ಶೆಕೆ. ಇನ್ನು ಅಡುಗೆ ಮನೆ ಕೆಲಸ ಏನೂ ಮಾಡಿಲ್ಲ. ಮನೆ ಒರೆಸ್ಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಮತ್ತು ನೋಡಿದ್ರಲ್ವ ಫ್ರೆಂಡ್ಸ್, ಡೆಟಾಕ್ಸ್ ವಾಟರ್ನ ಕುಡಿದು ಅದಾದ ನಂತರ ನಾನು ಎಕ್ಸಸೈಜ್ನ ಮುಗಿಸ್ಕೊಂಡೆ. ಅಂದರೆ ಸಿಂಪಲ್ ಎಕ್ಸಸೈಜ್ನ ಮಾಡಿಕೊಂಡೆ, ಸೂರ್ಯ ನಮಸ್ಕಾರನ ಮಾಡಿಕೊಂಡೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಟೋಟಲ್ ಬಾಡಿಗೇ ಎಕ್ಸಸೈಸ್ ಆದಂಗೆ ಆಗುತ್ತೆ. ಬೆಸ್ಟ್ ಅಂತ ಅಂದರೆ ಈ ಒಂದು ಸೂರ್ಯ ನಮಸ್ಕಾರ. ನಾವು ಸಪ್ರೇಟಾಗಿ ಕಾಲಿಗೆ, ಕೈಗೆ ಮತ್ತು ಹೊಟ್ಟೆ ಭಾಗ ಕಡಿಮೆ ಆಗೋದಕ್ಕೆ ಸಪ್ರೇಟು ಎಕ್ಸಸೈಜ್ನ ಮಾಡ್ಕೋತೀವಿ. ಅದ್ರ ಬದಲಿಗೆ ಸೂರ್ಯ ನಮಸ್ಕಾರನ ಡೈಲಿ ಮಾಡ್ತಾ ಬಂತು ಅಂತ ಅಂದರೆ ಸ್ವಲ್ಪ ನಿಧಾನವಾಗಿ ರಿಸಲ್ಟ್ ಸಿಕ್ಕಿದ್ರೂ ಪರವಾಗಿಲ್ಲ. ಓವರಾಲ್ ಬಾಡಿಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ. ಹಾಗಾಗಿ ನಾವು ಕಡಿಮೆ ಸಮಯ ಇತ್ತು, ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅಂದಾಗ ಒಂದು 21 ಟೈಮ್ಸು ಸೂರ್ಯ ನಮಸ್ಕಾರನ ಮಾಡ್ಕೊಬಿಡ್ತು ಅಂದರೆ ಒಂದು 10 to 15 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಅಂದರೆ ಹೆವಿ ಫಾಸ್ಟಾಗಿ ಮಾಡುವಂಥದ್ದಲ್ಲ, ನಿಧಾನವಾಗಿ ಬಾಡಿನ ಸ್ಟ್ರೆಚ್ ಮಾಡ್ತಾ ಮಾಡಬೇಕಾಗತ್ತೆ. ಆ ಸ್ಟ್ರೆಚ್ ಮಾಡ್ತಾ ಮಾಡಿದ್ರೇ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದು. ಹಾಗಾಗಿ ನಾನು ಬೆಳಗಿನ ರೊಟೀನ್ನ ಈ ರೀತಿ, ಎಕ್ಸಸೈಸ್ ರೊಟೀನ್ನ ಈ ರೀತಿ ಮುಗಿಸ್ಕೊಂಡೆ. ಇನ್ನು ತಿಂಡಿಗೆ ಚಪಾತಿ ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಅಡುಗೆ ಏನು ಮಾಡೋದಕ್ಕೆ ಹೋಗ್ತಿಲ್ಲ, ಸ್ವಲ್ಪ ರೈಸ್ನ ಮಾಡಿದ್ದೀನಿ ಅಷ್ಟೇ. ರೈಸಿಗೆ ಮೊಸರು ಮತ್ತು ವಾಂಗಿಬಾತಿನ ಗೊಜ್ಜು ಎರಡೂ ಇತ್ತು, ಯಾವುದ್ರಲ್ಲಾದರೂ ಬ್ಯಾಲೆನ್ಸ್ ಮಾಡ್ತಾರೆ. ಇನ್ನು ಬೆಳಿಗ್ಗೆ ರೈಸ್ ತಿನ್ನಲ್ವಲ್ಲ ಅಂತೇಳಿ ಚಪಾತಿ ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ನಮ್ಮ ಮನೆಯವ್ರು ಮಧ್ಯಾಹ್ನಕ್ಕೆ ಒಬ್ಬರೇ ಊಟಕ್ಕೆ, ನಮ್ಮ ಅತ್ತೆ ಮದುವೆಗೆ ಹೋಗಿದ್ದಾರೆ, ಹಾಗಾಗಿ ಅವ್ರು ಇರಲಿಲ್ಲ. ಅವರೊಬ್ಬರಿಗೆ ಅನ್ನ ಸಾಂಬಾರು ಮಾಡಿಟ್ಟು ಮುದ್ದೆ ಮಾಡಿಕೊಡೋರು ಯಾರೂ ಇರಲ್ವಲ್ಲ ಅಂತೇಳಿ ಚಪಾತಿ ತಿಂದ್ಕೊಂಡು ಸ್ವಲ್ಪ ರೈಸ್ ತಿನ್ನಲಿ ಅಂತ ಚಪಾತಿನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಇನ್ನು ನನಗೆ ಮನೆ ಕೆಲಸ ಎಲ್ಲ ಮುಗಿಸ್ಬೇಕು ಫಸ್ಟಿಗೆ, ಅದಾದಮೇಲೆ ನನ್ನ ತಿಂಡಿ ಸ್ಟಾರ್ಟ್ ಆಗೋದು. ಮನೆ ಒರೆಸಿ ಅದಾದಮೇಲೆ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಚಿಂಟುನ ಎಬ್ಬಿಸಿ ಓದೋದಕ್ಕೆ ಕೂರಿಸಿ ನಾನಿಲ್ಲಿ ರವೆ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಲಾಸ್ಟ್ ಟೈಮು ಅವಲಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸಿದ್ದೆ. ಸೇಮ್ ಮೆಥಡಲ್ಲೇ ರವೆ ಉಪ್ಪಿಟ್ಟನ್ನು ಕೂಡ ಮಾಡ್ಕೊಳ್ಳೋದು. ಅದೇ ದೊಡ್ಡ ಸ್ಪೂನ್ ಇರುತ್ತಲ್ಲ, ಅಂದರೆ ಇವಾಗ ನಾನೇನು ತೋರಿಸ್ತಿದ್ದೀನಿ ಆ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ರವೆನ ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಕಡಲೆಬೀಜನ ಎಣ್ಣೆಲಿ ಫ್ರೈ ಮಾಡಿ ಹಂಗೆ ಎತ್ತಿಟ್ಕೊಂಡಿದ್ದೀನಿ. ನೀರಲ್ಲಿ ಬೇಯಿಸ್ಬಿಟ್ರೆ ಕಡಲೆಬೀಜ ಮೆತ್ತಗಾಗ್ಬಿಡುತ್ತಲ್ಲ. ಅವಲಕ್ಕಿಲ್ಲಾದರೆ ನೀರು ಹಾಕಲ್ಲ, ಹಂಗೇ ಫ್ರೈ ಮಾಡ್ತೀವಿ, ಕ್ರಿಸ್ಪಿಯಾಗಿರುತ್ತೆ. ನೀರಲ್ಲಿ ಹಾಕ್ಬಿಡ್ತು ಅಂದರೆ ಕ್ರಿಸ್ಪಿನೆಸ್ ಇರಲ್ಲ ಅಂತೇಳಿ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ರವೆ ಮತ್ತು ಕಡಲೆಬೀಜ ಎರಡನ್ನೂ ಕೂಡ ರೋಸ್ಟ್ ಮಾಡಿ, ಅಂದರೆ ಕಡಲೆಬೀಜ ಎಣ್ಣೆಲಿ ರೋಸ್ಟ್ ಮಾಡಿದೆ, ರವೆನ ಹಾಗೇ ರೋಸ್ಟ್ ಮಾಡಿಕೊಂಡೆ. ಇನ್ನು ಸೇಮ್ ತರಕಾರಿಗಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರಿದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಲ್ಲಿ ಕುದಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುದಿತಾರೋ ನೀರಿಗೆ ಆ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತು ಅಂದರೆ ಆರಾಮಾಗಿ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ. ಕಡಲೆಬೀಜ ಹಾಕ್ಕೊಂಡು ಮಾಡ್ಕೊತು ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಸಪ್ರೇಟಾಗಿ ಚಪಾತಿ ಬೇರೆ, ಪಲ್ಯ ಬೇರೆ ಬಾಕ್ಸಿಗೆ ತೊಗೊಂಡೋಗ್ಬೇಕಲ್ಲ ಮಧ್ಯಾಹ್ನದ ಊಟಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಾಯಿತ್ತು. ಸಪ್ರೇಟ್ ಬಾಕ್ಸ್ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಏನು ಮಾಡಿದೆ ಅಂತಂದರೆ ಬೆಳಗಿನ ತಿಂಡಿಗೆ ಚಪಾತಿ ಮತ್ತು ಪಲ್ಯನ ತಿನ್ಕೊಳ್ಳೋಣ, ಮಧ್ಯಾಹ್ನದ ಊಟಕ್ಕೆ ಉಪ್ಪಿಟ್ಟನ್ನ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡು ಚಿಂಟುಗೆ ಚಪಾತಿನ ತಿನ್ನಿಸಿ ಬೆಳಗಿನ ತಿಂಡಿಗೆ, ಮಧ್ಯಾಹ್ನಕ್ಕೆ ವಾಂಗಿಬಾತು ಇಲ್ಲ ಮಜ್ಜಿಗೆನ ಎರಡರಲ್ಲಿ ಯಾವ್ದಾದ್ರು ಒಂದು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಬಾಕ್ಸ್ಗಳೆಲ್ಲನೂ ರೆಡಿ ಮಾಡಿಕೊಂಡೆ. ಅಂದರೆ ಹಣ್ಣು, ನನಗೆ ಉಪ್ಪಿಟ್ಟು, ಅವನಿಗೆ ಊಟ ಎಲ್ಲನೂ ಕೂಡ ಪ್ಯಾಕಿಂಗ್ ಮಾಡಿಕೊಂಡೆ. ಅದಾದ ನಂತರ ಒಂದು ಬಾಟ್ಲಲ್ಲಿ ಮಜ್ಜಿಗೆನೂ ಕೂಡ ತೊಗೊಂಡೋಗ್ತೀವಿ, ಪ್ರತಿನಿತ್ಯ ಮಜ್ಜಿಗೆನೂ ಕೂಡ ತೊಗೊಂಡೋಗ್ತೀವಿ. ನನಗಂತೂ ಬಸ್ಸಲ್ಲಿ ಓಡಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಹೀಟ್ ಜಾಸ್ತಿ ಆಗಿದೆ, ಹಾಗಾಗಿ ಪ್ರತಿನಿತ್ಯ ಮಜ್ಜಿಗೆ ಕುಡಿತಾ ಇದ್ರೂ ಹೀಟ್ ಅನ್ನೋದು ಕಡಿಮೆ ಆಗಿಲ್ಲ. ಇನ್ನು ಬಸ್ಸಲ್ಲಿ ಬರಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದವರೆಲ್ಲ ತುಂಬ ಜನ ರೋಡಲ್ಲಿದ್ದರು. ಏನೋ ಸಿದ್ದರಾಮಯ್ಯನವರು ಮಂಡ್ಯಕ್ಕೆ ವಿಸಿಟ್ ಮಾಡ್ತಾರೆ,
ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡಿಕೊಂಡು ಕಾಯ್ತಾಯಿದ್ರು. ದೊಡ್ಡ ದೊಡ್ಡ ಹೂವಿನ ಹಾರಗಳೆಲ್ಲ ಇಟ್ಕೊಂಡು ಕಾಯ್ತಾಯಿದ್ರು. ಇನ್ನು ಬಸ್ಸು ಕೂಡ ಸ್ಟ್ಯಾಂಡಿಗೆ ಹೋಗಲ್ಲ, ರಶ್ ಇರುತ್ತೆ ಅಂತೇಳಿ ಅಲ್ಲೇ ನಿಲ್ಲಿಸೋ ಪ್ಲ್ಯಾನ್ ಮಾಡಿದರು. ಬಟ್ ಅಷ್ಟೇನು ರಶ್ ಇಲ್ಲ, ಸ್ಟ್ಯಾಂಡ್ಗೆ ಹೋಗ್ಬೋದು ಅಂತೇಳಿ ಕರ್ಕೊಂಡು ಬಂದರು. ಅದಾದ ನಂತರ ಟ್ಯೂಷನ್ ಪ್ಲೇಸಿಗೆ ಬಂದ್ವಿ. ಇನ್ನು ವಾಂಗಿಬಾತನ್ನೇ ತಿಂತಾಯಿದ್ದಾನೆ ಚಿಂಟು. ಅದಾದ ನಂತರ ಸ್ವಲ್ಪ ಹಣ್ಣನ್ನು ಕೊಟ್ಟು ಮಜ್ಜಿಗೆ ಎಲ್ಲ ಕುಡಿಸಿ ಟ್ಯೂಷನ್ಗೆ ಕಳಿಸ್ದೆ. ಒಂದು ಕಡೆ ಓಡಾಡೋದು ಆಯಾಸ ಅಂತ ಅನಿಸಿದ್ರು ಕೂಡ ಇನ್ನೊಂದು ಕಡೆ ತುಂಬಾ ಖುಷಿಯಿಂದ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಟ್ಯೂಷನ್ ಪ್ಲೇಸಿಗೆ ಬಂದಮೇಲೆ ನಮ್ಮ ಚಿಂಟುನ ಬಿಹೇವಿಯರು ತುಂಬಾ ಚೇಂಜಸ್ ಆಗಿದೆ. ನಾರ್ಮಲಾಗಿ ಸ್ಕೂಲ್ಗೆ ಹೋಗ್ತಿದ್ದಾಗ ಅವ್ನು ಮಾಡ್ತಿದ್ದ ಅಂದರೆ ನಾನು ಕರೆದು ಹಿಂಸೆ ಮಾಡಿದ್ರೆ ಮಾತ್ರ ಹೋಮ್ವರ್ಕ್ಗಳನ್ನ ಮಾಡ್ತಿದ್ದ. ಇನ್ನು ರಜದಲ್ಲಂತೂ ಮಕ್ಕಳನ್ನ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ತರಲೆ ತೀಟೆಗಳಿದೆಲ್ಲ ಜಾಸ್ತಿ ಆಗ್ತಿತ್ತು. ಈಗ ಟ್ಯೂಷನ್ಗೆ ಹಾಕ್ಬಿಟ್ಟು ಅವನ ಆಟಗಳೆಲ್ಲನೂ ಕಡಿಮೆ ಆಗೋಯ್ತೇನೋ, ಇಲ್ಲೋ ನಾನೇ ತಪ್ಪು ಮಾಡೋದ್ನೇನೋ ಅಂತ ಕೂಡ ಅನ್ಕೋತಿದ್ದೆ. ಬಟ್ ಅದು ಒಳ್ಳೆ ಕೆಲಸನೇ ಮಾಡಿದ್ದೀನಿ. ನನಗೆ ಸ್ವಲ್ಪ ಶ್ರಮ ಆದರೂ ಪರವಾಗಿಲ್ಲ, ಅವನನ್ನ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಏನಕ್ಕೆ ತುಂಬಾ ಖುಷಿ ಆಯಿತು ಅಂತ ಅಂದರೆ, ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅಂದರೆ 5th ಮಕ್ಕಳು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಇವನು 4th ಅಲ್ವಾ. ಹಾಗಾಗಿ ನಾನು ಜಸ್ಟ್ ಹಂಗೆ ಅವನು ಟ್ಯೂಷನ್ ಕ್ಲಾಸ್ಗೆ ಹೋಗಿದ್ದ, ಇನ್ನು 5th ಮಕ್ಳಿಗೆ ಮಾತ್ರ ಅಲ್ವಾ, ಅವರು ಮಾತ್ರ ಅವ್ರ ಪೇರೆಂಟ್ಸ್ನ ಕರ್ಕೊಂಡು ಬಂದಿದ್ದರು. ಹಾಗಾಗಿ ನಾನು ಫ್ರೀಯಾಗಿದ್ನಲ್ಲ ಅಂಥೇಳಿ ಟೀಚರ್ ಕರೆದ್ರು, ಬನ್ನಿ ನೀವು ಕೂತ್ಕೊಂಡು ಕೇಳಿಸ್ಕೋಬೋದು ಅಂತ. ಒಂದು 3 ಗಂಟೆಗಳ ಕಾಲ ಪೇರೆಂಟ್ಸ್ ಮೀಟಿಂಗ್ ನಡೀತು. ಬಟ್ ನಾನೊಂದು 2 ಅವರ್ ಅಷ್ಟೇ ಇದ್ದಿದ್ದು. ಸುಮಾರಷ್ಟು ಮಾಹಿತಿಗಳನ್ನ ಮೇಡಮ್ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಮಕ್ಕಳನ್ನ ನಾವು ಯಾವ ರೀತಿ ನೋಡ್ಕೋಬೇಕು, ಯಾವ ಇಂಟೆನ್ಷನಿಂದ ನಾವು ಓದಿಸ್ಬೇಕು ಮಕ್ಕಳನ್ನ, ಈ ಥರದ್ದೆಲ್ಲ ಡೀಟೇಲ್ ಎಲ್ಲನೂ ಹೇಳಿದ್ರು. ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ನನಗೂ ಕೂಡ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ನಾನು ಕರ್ಕೊಂಡು ಬಂದು ಬೆಸ್ಟ್ ಕೆಲಸ ಮಾಡಿದ್ದೀನಿ. ಅಂದರೆ ಅವನೇ ಓದ್ಕೊಳ್ಳೋದು, ಬರೆಯೋದು, ಇಲ್ಲಿಗೆ ಬಂದ ಮೇಲೆ ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದಾನೆ. ಸ್ವಲ್ಪ ಶಿಸ್ತನ್ನ ಜಾಸ್ತಿ ಕಲ್ತಿದ್ದಾನೆ. ಇದೆಲ್ಲ ನನಗೆ ಖುಷಿ ಕೊಡ್ತಿದೆ. ಹಾಗಾಗಿ ಅವನದು ಕೂಡ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ, ಇನ್ನು ನಾಳೆ ನಾಡಿದ್ರಲ್ಲಿ ಇರುತ್ತೆ. ಆ ಟೈಮಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನ ಕೇಳ್ಕೊಂಡಂಗೆ ಆಗುತ್ತೆ. ನನಗೂ ಕೂಡ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಅದಾದ ನಂತರ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಇಲ್ಲಿ ಇನ್ಸ್ಟೆಂಟ್ ರವೆ ಇಡ್ಲಿನ ಮಾಡಿದ್ದೀನಿ ನೈಟ್ ಊಟಕ್ಕೆ. ನಾನು ಕೂಡ 2 ಇಡ್ಲಿನ ತಿಂದೆ. ಅರ್ಜೆಂಟಾಗಿ ಇನ್ಸ್ಟೆಂಟ್ ರವೆ ಇಡ್ಲಿ ಮತ್ತು ಚಟ್ನಿ ತುಂಬ ಈಸಿಯಾಗಿ ಮಾಡ್ಬೋದು. ಹಾಗಾಗಿ ಅದನ್ನೇ ಮಾಡಿಕೊಂಡು ತಿಂದು ಡೇನ ಮುಗಿಸ್ಕೊಂಡೆ. ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.